ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿ ಇಷ್ಟು ದಿನ ಮಹಾರಾಷ್ಟ್ರ ಚುನಾವಣೆಯನ್ನು ಹೈಜಾಕ್ ಮಾಡಲಾಗಿತ್ತು, ಕದ್ದುಬಿಟ್ರು, ಕಳ್ಳತನ ಮಾಡಿಬಿಟ್ರು. 50 ಲಕ್ಷ ಮತದಾರರು ಇದ್ದಕ್ಕಿದ್ದಂಗೆ ಬಂದುಬಿಟ್ರು ಅಲ್ಲಿ. ಆಮೇಲೆ ಮತದಾನದ ದಿನ ಸಂಜೆ 6 ಗಂಟೆ ಕೊಟ್ಟಂತಹ ಅಂಕಿಅಂಶಗಳು ರಾತ್ರಿ 11 ಗಂಟೆಗೆ ಕೊಟ್ಟಂತಹ ಅಂಕಿಅಂಶಗಳಿಗೆ ತಾಳೇನೇ ಇಲ್ಲ. ಮೋಸ ಆಗಿದೆ. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ಸೇರಿಕೊಂಡು ಈ ಎಲೆಕ್ಷನ್ನ ಕದ್ದುಬಿಟ್ರು, ಕದ್ದು ದ್ರೋಹ ಬಗೆದ್ಬಿಟ್ರು. ಹಾಗಾಗಿ ನಾವು ಸೋತ್ವಿ ಅಂತ. ಆದರೆ ದಿಢೀರಂತ ನಿನ್ನೆ ಅದು ಕೇವಲ ಮಹಾರಾಷ್ಟ್ರದಲ್ಲಿ ಮಾತ್ರ ಆಗಿಲ್ಲ, ಹರಿಯಾಣದಲ್ಲಿ ಮಾತ್ರ ಆಗಿಲ್ಲ, ಕರ್ನಾಟಕದ ಚುನಾವಣೆ, ಲೋಕಸಭಾ ಚುನಾವಣೆಯನ್ನು ಸಹ ಕದ್ದಿದ್ದಾರೆ. ಒಂದು ಕ್ಷೇತ್ರದಲ್ಲಿ ನಾವು ಅದನ್ನಿಟ್ಕೊಂಡು ಒಂದಷ್ಟು ಸಂಶೋಧನೆ ಮಾಡಿದ್ವಿ, ಅಂಕಿಅಂಶಗಳನ್ನು. ಅದರಲ್ಲಿ ನಮಗೆ ಪತ್ತೆ ಆಗಿದೆ, ಕರ್ನಾಟಕದಲ್ಲಿ ನಾವು ಟೆಸ್ಟ್ ಮಾಡಿದಂತಹ ಒಂದೇ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲಿಯೂ ಕೂಡ ಮೋಸ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮುಂದಿನ ದಿನಗಳಲ್ಲಿ ಅದರ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತೀವಿ. ನಮಗೆ 100% ಖಾತ್ರಿ ಆಗಿದೆ ಅಲ್ಲಿ ಮೋಸ ಆಗಿದೆ ಅಂತ. ಅದಕ್ಕಾಗಿಯೇ ಹೇಳ್ತಾ ಇದ್ದೀನಿ. ನನಗೆ ಖಾತ್ರಿ ಆಗಿಲ್ಲ ಅಂದರೆ ನಾನು ಹೇಳ್ತಿರ್ಲಿಲ್ಲ. ಸಂಪೂರ್ಣ ವಿವರಗಳಿಗಾಗಿ ವೆಯ್ಟ್ ಮಾಡಿ, ನಾನು ಕೊಡ್ತೀನಿ. ಕರ್ನಾಟಕದ ಒಂದು ಕ್ಷೇತ್ರ ಅಂತ ನೀನು ಬಾಂಬ್ ಹಾಕಿದ್ರು. ರಾಹುಲ್ ಗಾಂಧಿ ಹಾಕಿದ ಬಾಂಬ್ ಯಾವ ಕ್ಷೇತ್ರದ್ದು ಅನ್ನೋದು ಒಂದು ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಯಾವ ಕ್ಷೇತ್ರ ಇರ್ಬೋದು ಅಂತ. ಸೊ ಎಲ್ಲರ ಊಹೆ ಇರುವಂಥದ್ದು ಆ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಕೇವಲ 32,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ಸೋತು ಹೋಗಿತ್ತು. ಆರಂಭದಲ್ಲಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ 2024 ಲೋಕಸಭಾ ಚುನಾವಣೆ ಲೀಡಿಂಗ್ ಅಲ್ಲಿದ್ರು. ನೆಕ್ ಟು ನೆಕ್ ಫೈಟ್ ಇದ್ರು, ಲೀಡಿಂಗ್ ಅಲ್ಲಿ ಹೋಗ್ತಿದ್ರು. ಆದರೆ ಕೊನೆಯಲ್ಲಿ 32,707 ಮತಗಳ ಅಂತರದಲ್ಲಿ ಬಿಜೆಪಿಯ ಪಿ ಸಿ ಮೋಹನ್ ಮರು ಆಯ್ಕೆಯಾದರು. ಸೊ ಎಲ್ಲರೂ ದೃಷ್ಟಿಕೋನ ಇರುವಂತಹದ್ದು ಅಥವಾ ಲೆಕ್ಕಾಚಾರ ಇರುವಂತಹದ್ದು, ರಾಹುಲ್ ಗಾಂಧಿ ಹೇಳುತ್ತಿರುವಂತಹ ಆ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್ಲೇ ಇರಬೇಕು. ಸೊ ಈಗ ಅದರ ಬಗ್ಗೆ ಕೆದಕ್ತಾ ಹೋದಾಗ ಕಾಂಗ್ರೆಸ್ಸಿನ ಮೂಲಗಳು ಹೇಳ್ತಾ ಇರುವಂಥದ್ದು ಏನು ಅಂದರೆ, ಬೆಂಗಳೂರು ಸೆಂಟ್ರಲ್ನಲ್ಲಿರುವಂತಹ 8 ಕ್ಷೇತ್ರಗಳಲ್ಲಿಯೂ ಸಹ ಮತದಾರರನ್ನ, ಒಂದಷ್ಟು ಜನರನ್ನ ಕೈ ಬಿಡಲಾಯಿತು. ಕೊನೆ ಕ್ಷಣದಲ್ಲಿ ಅವರ ಮತದಾನದ ಹಕ್ಕನ್ನು ಕಸ್ಕೊಂಡ್ರು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಬಾಹುಳ್ಯವಲ್ಲ, ಮುಸ್ಲಿಂ ಮತದಾರರು ಅತಿ ಹೆಚ್ಚಾಗಿರುವಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಿಂದ ಕೊನೆ ಕ್ಷಣದಲ್ಲಿ ತೆಗೆದು ಹಾಕಿದ್ರು. ಆ ಕ್ಷೇತ್ರದಿಂದ ಮತದಾನ ಕಡಿಮೆ ಬಂತು. ಹಾಗಾಗಿ ಶಿವಾಜಿನಗರದ ಮೇಜರ್ ಫ್ಯಾಕ್ಟರ್. ಮತ್ತು ಉಳಿದಂತಹ ಇನ್ನೂ 7 ಕ್ಷೇತ್ರಗಳೇನಿದ್ದಾವೆ ಆ ಕ್ಷೇತ್ರಗಳಲ್ಲಿಯೂ ಸಹ ಒಂದು ಮಟ್ಟಕ್ಕೆ ಮತದಾರರನ್ನ ಎಲೆಕ್ಷನ್ ಕಮಿಷನ್ ಲಾಸ್ಟ್ ಮೂಮೆಂಟಲ್ಲಿ ಗೋಲ್ಮಾಲ್ ಮಾಡ್ತು ಅಂತ ಹೇಳ್ಕೊಂಡು ಬರ್ತಿದೆ. ಅದನ್ನೇ ಇವತ್ತು ಸಿದ್ದರಾಮಯ್ಯ ಹೇಳಿದ್ರು, ಸಾಕಷ್ಟು ಜನರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿದ್ರು ಅಂತ. ಈ ಕಡೆ ಡಿ.ಸಿ.ಎಂ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನನ್ನ ತಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಬಿಜೆಪಿಯ ಮಂಜುನಾಥ್ ವಿರುದ್ಧ ಸೋತಾಗ ಸಹ ಅಂತರ ದೊಡ್ಡದಿದ್ರು ಸಹ ದೊಡ್ಡ ಮೋಸ ನಡೆದಿದೆ, ಮೋಸ ಮಾಡಿದ್ದಾರೆ, ಮೋಸದ ಹಾದಿಯಲ್ಲೇ ಗೆದ್ದಿದ್ದಾರೆ ಅಂತ ಡಿ.ಸಿ.ಎಂ ಸಹ ಹೇಳ್ತಿದ್ದಾರೆ. ಇದರ ನಡುವೆ ಬಿಜೆಪಿಯವರು ಅವರದೇ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಿದ್ದಾರೆ. ಏನು ಅಂದರೆ, ಹಾಗಾದರೆ ನೀವು ವಿಧಾನಸಭಾ ಚುನಾವಣೆಗಳು ಹೇಗೆ ಗೆದ್ರಿ, ಮಿಕ್ಕ ಕ್ಷೇತ್ರಗಳನ್ನು ಹೇಗೆ ಗೆದ್ರಿ, ಇದರಲ್ಲಿ ಲೋಕಸಭೆಯಲ್ಲಿ 9 ಕ್ಷೇತ್ರ ಗೆದ್ದಿದ್ದೀರಲ್ಲ, ಅದು ಹೇಗೆ ಗೆದ್ರಿ, ವಿಧಾನಸಭೆಗಳಲ್ಲಿ ನಿಮಗೆ ಮೆಜಾರಿಟಿ ಹೇಗೆ ಬಂತು, ಆಗ ರಿಗ್ಗಿಂಗ್ ನಡೆದಿರ್ಲಿಲ್ವಾ, ಆಗ ಕಳ್ಳತನ ಆಗಿರ್ಲಿಲ್ವಾ, ಆಗ ಗೇಮ್ ಆಗಿರ್ಲಿಲ್ವಾ, ಆಗ ಗೋಲ್ಮಾಲ್ ಆಗಿರ್ಲಿಲ್ವಾ, ಇದೆಲ್ಲ ನಿಮ್ಮ ಸೋಲುಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು ಅಂತ ಬಿಜೆಪಿ ಹೇಳ್ತಾ ಇದೆ. ಈಗ ಬಿಜೆಪಿ ಮಾತನ್ನು ನಾವು ನಂಬಬೇಕಂದ್ರೆ, ಈ ದೇಶದಲ್ಲಿ ಬಿಜೆಪಿ ಮಾತನ್ನು ನಂಬೋದು ಒಂದೇ, ರಾತ್ರಿ ಹೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ ಸೂರ್ಯ ಬರ್ತಾನೆ ಅಂತ ನಂಬೋದು ಒಂದೇ. ಯಾಕೆಂದ್ರೆ ಅವರ ಚರಿತ್ರೆನೇ ಆಗಿದೆ. ಸುಳ್ಳು ಹೇಳೋದು, ಷಡ್ಯಂತ್ರಗಳನ್ನು ರೂಪಿಸಿ ಸರ್ಕಾರಗಳನ್ನು ಉರುಳಿಸೋದು, ಆಪರೇಷನ್ ಕಮಲ ಮಾಡೋದು, ಸರ್ಕಾರಗಳನ್ನು ಕಿತ್ತು ಬಿಸಾಕೋದು, MLAಗಳನ್ನು MP ಗಳನ್ನು ತಮ್ಮ ಕಡೆ ಸೆಳ್ಕೊಳ್ಳೋದು, ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದು, ಎಲ್ಲಕ್ಕೂ ಸಹ ಬಿಜೆಪಿನೇ ಅಡಿಪಾಯ ಹಾಕಿರೋದು, ಬಿಜೆಪಿನೇ ಗಾಡ್ ಫಾದರ್. ಹಾಗಿರಬೇಕಾದ್ರೆ ಬಿಜೆಪಿ ಮಾತನ್ನು ನಾವು ಅಷ್ಟು ಸುಲಭಕ್ಕೆ ಯಾವುದೇ ವಿಚಾರದಲ್ಲಿ
BJPಯವರು ನಮ್ಮ ಎದುರುಗಡೆ ಬಂದು ನಾವು ಮನುಷ್ಯರು ಅಂತ ಹೇಳಿದ್ರು ನಾವು ನಂಬಲ್ಲ ಅಷ್ಟು ಸುಲಭಕ್ಕೆ. ನೀವು ಮೆಡಿಕಲ್ ರಿಪೋರ್ಟ್ ಕೊಡಿ ಅಂತ ಕೇಳಬೇಕು BJPಯವರಿಗೆ. ಆ ಮಟ್ಟಕ್ಕೆ ಅವರು ಇರ್ತಾರೆ. ಯಾಕೆಂದ್ರೆ ಪ್ರಧಾನಮಂತ್ರಿ BJPಯವರ ಅತಿ ದೊಡ್ಡ ನಾಯಕ ನರೇಂದ್ರ ಮೋದಿನೇ ಹೇಳ್ತಾರೆ, ನಾನು ಬಯಾಲಜಿಕಲ್ ಅಲ್ಲ, ನಾನು ಜೈವಿಕವಾಗಿ ಹುಟ್ಟಿಲ್ಲ ಅಂತ ಅನ್ಸುತ್ತೆ, ನಾನು ಆಕಾಶದಿಂದ ಉದುರ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ ಅಂತೆಲ್ಲ ಹೇಳ್ತಿರ್ಬೇಕಾದ್ರೆ ಮನುಷ್ಯರು ಆ ಥರ ಹುಟ್ಟೋಕೆ ಸಾಧ್ಯ ಇದೆಯಾ, ಬರೋಕ್ಕೆ ಸಾಧ್ಯ ಇದೆಯಾ? ಜೈವಿಕ ಅಲ್ಲದೆ ಮನುಷ್ಯ ಆಗಿರೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ನಾನು ಹೇಳಿದ್ದು, ಅವರು ಎದುರುಗಡೆ ಬಂದು ನಾವು ಮನುಷ್ಯರು ಅಂತ ಹೇಳಿದ್ರು ಸಹ ನಾವು ನಂಬಬಾರದು, ಅವ್ರನ್ನ ಸರ್ಟಿಫಿಕೇಟ್ ಕೇಳಬೇಕು. ಅಷ್ಟು ಸುಳ್ಳು ಬುರುಕರು ಆ BJPಯವರು ಅಂದಾಗ ಅವರ ಲೆಕ್ಕಾಚಾರಗಳನ್ನು ನಾವು ಇಟ್ಕೊಂಡು ಮಾತಾಡೋಕ್ಕಾಗೋದಿಲ್ಲ. ಆದರೆ ಈ ರೀತಿಯಾಗಿ ಗೋಲ್ಮಾಲ್ ನಡೀತಿದೆ ಅಂದಾಗ ಕಾಂಗ್ರೆಸ್ ಏನು ಮಾಡ್ತಿತ್ತು, ಏನು ಮಾಡ್ತಿದೆ, ಏನು ಮಾಡುತ್ತೆ ಅನ್ನೋ ಪ್ರಶ್ನೆಗಳು ಬರ್ತವೆ. ಈಗ ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ನಡೀತಾ ಇದೆ ಅಂತ ದಿನ ಬೆಳಗಾದರೆ ಇಂಡಿಪೆಂಡೆಂಟ್ ಮೀಡಿಯಾಗಳು, ಗೋಧಿ ಮೀಡಿಯಾ, ಮೋದಿಗೆ ಸರೆಂಡರ್ ಆಗಿರೋ ಮೀಡಿಯಾ, BJP ಗುಲಾಮ ಮೀಡಿಯಾ, ಆ ಮೀಡಿಯಾಗಳನ್ನು ಬಿಡಿ, ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು, ಇಂಡಿಪೆಂಡೆಂಟ್ ಮೀಡಿಯಾಗಳು ರಿಪೋರ್ಟ್ಗಳನ್ನು ಕೊಡ್ತಿದೆ. ಅಜಿತ್ ಅಂಚುಮ್ ಅನ್ನುವಂತಹ ಸತ್ಯವನ್ನು ಹೇಳುವ ಪತ್ರಕರ್ತರು ನೇರವಾಗಿ ವಿಡಿಯೋ ಸಾಕ್ಷಿಗಳನ್ನು ಕೊಟ್ಟಿದ್ದಾರೆ. ಬಿಹಾರದ ಎಲೆಕ್ಷನ್ ಮತದಾರರ ಪಟ್ಟಿ ಪರಿಷ್ಕರಣೆ ಏನು, SIR ಅಂತ ಏನು ನಡೀತಾ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ, ಅದರಲ್ಲಿ ಏನು ಗೋಲ್ಮಾಲ್ ನಡೀತಿದೆ, ಹೇಗೆ ದಾಂಧಲೆ ನಡೀತಾ ಇದೆ ಅನ್ನೋದನ್ನು ಅವರು ವಿಡಿಯೋ ಸಾಕ್ಷಿಗಳ ಸಮೇತ ತೋರಿಸಿದ್ರು. ಅದಕ್ಕೆ ಪ್ರತಿಯಾಗಿ ಅವರ ಮೇಲೆ ಕೇಸ್ ಬಿದ್ದಿದೆ. ಅವರು ತೋರಿಸಿದ ಸತ್ಯದ ಆಧಾರದ ಮೇಲೆ ತನಿಖೆಗಳು, ಶಿಕ್ಷೆಗಳು ಆಗಿಲ್ಲ. ಇವರಿಗೆ ಶಿಕ್ಷೆ, ಸತ್ಯ ತೋರಿಸಿದ್ದಕ್ಕೆ ಇವರ ಮೇಲೆ FIR ಆಗಿದೆ ಹೊರತು ಅಲ್ಲೇನೂ ಆಗಿಲ್ಲ. ಸೊ ಇಲ್ಲಿ BJP ಗುಣ ಏನು ಅನ್ನೋದು ತೋರಿಸುತ್ತೆ, ಎಲೆಕ್ಷನ್ ಕಮಿಷನ್ ಎಷ್ಟು ಗುಲಾಮಗಿರಿಗೆ ಇಳಿದು ಬಿಟ್ಟಿದೆ BJPಗೆ ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ರಾಹುಲ್ ಗಾಂಧಿ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ, ಅವರು ಯಾವ ಕ್ಷೇತ್ರ ಅಂತ ಹೇಳಿಲ್ಲ, ನಾವು ಅನುಮಾನಿಸ್ತಿರೋದು ಬೆಂಗಳೂರು ಸೆಂಟ್ರಲ್ ಅಂತ, ಯಾಕಂದರೆ ಲೋಯೆಸ್ಟ್ ಮಾರ್ಜಿನಲ್ಲಿ ಸೋತಿರೋದು ಅಂತ, ಒಂದು ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿದೆ, ಕದ್ದು ಬಿಟ್ಟಿದ್ದಾರೆ ಆ ಮತಗಳನ್ನು ಅಂತ ಹೇಳಿರೋದಕ್ಕೆ ವಾಸ್ತವತೆ ಇರುವ ಸಾಧ್ಯತೆಗಳು ಇದ್ದಾವೆ, ಇರುವ ಸಾಧ್ಯತೆ ಇದೆ. ಹೇಗೋ ಸಾಕ್ಷಿಗಳನ್ನು ಒದಗಿಸ್ತೀನಿ, ಡೇಟಾ ಒದಗಿಸ್ತೀನಿ ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ನೋಡೋಣ ಅದೇನು ಡೇಟಾ ಕೊಡ್ತಾರೆ, ಆ ಡೇಟಾ ಆಧಾರದ ಮೇಲೆ ಹೌದಾ ಇಲ್ವಾ ಅಂತ ಹೇಳ್ಬೋದು. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಅವರು ಕೊಟ್ಟಿರುವ ಡೇಟಾಗಳನ್ನು ಚೆಕ್ ಮಾಡಿದಾಗ, ಅದನ್ನು ಎಲೆಕ್ಷನ್ ಕಮಿಷನ್ ಜೊತೆ ತಾಳೆ ಮಾಡಿದಾಗ ಗೋಲ್ಮಾಲ್ ಆಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ, ಮೇಲ್ನೋಟಕ್ಕೆ ಎದ್ದು ಕಾಣ್ತಿದೆ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ಯಾವುದೇ ಕಾರಣಕ್ಕೂ BJP ಗೆಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ. ಜನಾದೇಶನೇ ಬೇರೆ, ಜನಾದೇಶವನ್ನು ಕಸ್ಕೊಂಡಿದ್ದೇ ಬೇರೆ. ಹರಿಯಾಣದು ಅದೇ ಕತೆ. ಗೋಧಿ ಮಾಧ್ಯಮಗಳೇ ಹೇಳಿದ್ವು BJP ಸೋತು ಸುಣ್ಣ ಆಗುತ್ತೆ ಅಂತ, ಆದರೂ BJP ಗೆದ್ದುಬಿಡ್ತು. ಗೋಧಿ ಮಾಧ್ಯಮಗಳು ಹೇಳಿದ ಮೇಲೆ ಅವಾಗ ಅನುಮಾನ ಬರುತ್ತಾ ಇಲ್ವೋ? ಎಸ್, ಬರುತ್ತೆ. ಸೊ ಇದಿಷ್ಟು ರಾಹುಲ್ ಗಾಂಧಿಯ ಹೇಳಿಕೆಯಿಂದ ಆಗಿರುವಂತಹ ಸಂಚಲನ ಕರ್ನಾಟಕದಲ್ಲಿ ಮತ್ತು ಚರ್ಚೆ. ಸೊ ಅವರೇನೋ ಕೊಡ್ತಾರಂತೆ ಪ್ರೂಫ್ಗಳನ್ನು, ಡೇಟಾ ಕೊಡ್ತಾರಂತೆ. ಡೇಟಾ ಬಂದ ಮೇಲೆ ನಾವು ಸಹ ಒಂದಷ್ಟು ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.